ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮತ್ತೋಡು ಹೋಬಳಿಯ ತಾರೀಕೆರೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನೂತನ ಸಭಾಭವನದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಜರುಗಿತು. 2011ನೇ ಸಾಲಿನಲ್ಲಿ ಪ್ರಾರಂಭವಾಗಿರುವ ತಾರೀಕೆರೆಯ ಹಾಲು ಉತ್ಪಾದಕರ ಸಹಕಾರ ಸಂಘವು ಸುಮಾರು 75ಕ್ಕೂ ಹೆಚ್ಚು ರೈತಾಪಿ ಹಾಲು ಉತ್ಪಾದಕರ ಬದುಕಿಗೆ ಆಸರೆಯಾಗಿದೆ. ಪ್ರತಿದಿನ ಸುಮಾರು 800 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಸತತ 15 ವರ್ಷಗಳಿಂದಲೂ ಲಾಭದಾಯಕವಾಗಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿರುವ ಈ ಸಹಕಾರ ಸಂಘವು ಇಂದು ತನ್ನದೇ ಆದ ಸ್ವಂತ ಜಾಗದಲ್ಲಿ ಕಟ್ಟಡ ನಿರ್ಮಿಸಿ ಮೇಲ್ಮಹಡಿಯಲ್ಲಿ ಸಭಾಭವನ ನಿರ್ಮಾಣ ಮಾಡುವ ಹಂತಕ್ಕೆ ತಲುಪಿ ಯಶಸ್ವಿ ಹೆಜ್ಜೆ ಹಾಕುತ್ತಿದೆ. ಇಂದು ನಡೆದ ನೂತನ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹುಣಸಘಟ್ಟದ ಹಾಲಸ್ವಾಮಿ ಮಠದ ಪರಮಪೂಜ್ಯ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು. ಪೂಜ್ಯರ ಪಾದಪೂಜೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಗೋಪೂಜೆ ನೆರವೇರಿಸಲಾಯಿತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಹಕಾರ ಸಂಘದ ಅಧ್ಯಕ್ಷರಾದ ಶಂಕರಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಬಿಜಿ ಗೋವಿಂದಪ್ಪನವರ ಅನುಪಸ್ಥಿತಿಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಗಮದ ನಿರ್ದೇಶಕರಾದ ಬಿಆರ್ ರವಿಕುಮಾರ್, ಬಿಪಿ ರೇವಣಸಿದ್ದಪ್ಪ, ಬಿಸಿ ಸಂಜೀವಮೂರ್ತಿ, ಜಿಬಿ ಶೇಖರಪ್ಪನವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬಹಳ ಸುಂದರವಾಗಿ ಸಭಾಭವನವನ್ನು ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲರೂ ಬಹಳ ಜವಾಬ್ದಾರಿಯಿಂದ ನನಗೆ ಈ ಆಶಾ ಅವರು ಸುಮಾರು ಸಲ ಮಾತಾಡ್ತಾ ಇದ್ರು. ಸರ್, ಇಂಜಿನಿಯರ್ಗೆ ಹೇಳಿ, ಡಿಆರ್ ಆಫೀಸ್ಗೆ ಹೇಳಿ, ಆಫೀಸ್ನಲ್ಲಿ ಕೆಲಸ ಮಾಡಿಸ್ಕೊಡಿ, ನಿಮಗೆ ಸುಮಾರು ದಿವಸದಿಂದ ಹೇಳ್ತಾ ಇದ್ರು ಈ ಥರದ್ದೆಲ್ಲ ಕೆಲಸ ಇದೆ ಅಂತ. ನಾನು ಕೂಡ ನಮ್ಮ ವಸ್ತ್ರಗಳು PW ಇಂಜಿನಿಯರ್ಗಳಿಗೆಲ್ಲ ಹೇಳಿ ಇದನ್ನು ಎಸ್ಟಿಮೇಷನ್ ಮಾಡಿಸ್ಕೊಳ್ಳಿ ಹೇಳಿದ್ರು. ನಮ್ಮ ಒಕ್ಕೂಟದ ಎಲ್ಲರೂ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದಿಂದ ಒಕ್ಕೂಟಗಳು ಕೂಡ ಇದಕ್ಕೆ ಬೇಕಾದಂಥ ಅನುದಾನವನ್ನು ಕೊಡಿಸೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ. ಹಾಗೂ ಈ ಹಾಲು ಉತ್ಪಾದಕರು ಸುಮಾರು 750 ಲೀಟ್ರು ಈ ಸಂಘದಲ್ಲಿ ಹಾಲಾಗ್ತಾ ಇದೆ. ತುಂಬಾ ಖುಷಿ ಆಯ್ತು. ಈ ಪುಟ್ಟ ಗ್ರಾಮದಲ್ಲಿ ಈ 4-5 ಪುಟ್ಟ ಹಳ್ಳಿಗಳನ್ನ ಸೇರಿಸ್ಕೊಂಡು 750-800 ಲೀಟ್ರು ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇದೆ ಈ ಸಂಘದಲ್ಲಿ ಅಂತಂದ್ರೆ ತುಂಬಾ ಖುಷಿಕರ ವಿಚಾರನೆ. ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆ ಮುಂದಿನ ದಿನಗಳಾಗಲಿ ಹಾಗೂ ಎಲ್ಲ ಸಂಘಗಳು ಇನ್ನೂ ಹೆಚ್ಚಿನ ಲಾಭಗಳನ್ನು ಮಾಡಲಿ ಅಂತ ಹೇಳಿ ನಾನದು ಆಲೋಚಿಸ್ತಾ, ಇನ್ನು ಯಾವುದೇ ವಿಚಾರವಾಗಿ ಈ ಊರಿಗೆ ಸಂಬಂಧಪಟ್ಟಂಗೆ, ಈ BMCಗೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಕೂಡ ಈ ಸಂಘದ ಪರವಾಗಿರ್ತೀವಿ, ನಿಮ್ಮೆಲ್ಲರ ಪರವಾಗಿ ಇತ್ತು ಒಕ್ಕೂಟದ ಪರವಾಗಿರ್ತೀವಿ. ಇನ್ನೂ ಹೆಚ್ಚಿನ ಶುಚಿತ್ವದೊಂದಿಗೆ ಹೆಚ್ಚಿನ ಕೆಲಸ ಮಾಡಿ ಒಳ್ಳೆ ಗುಣಮಟ್ಟದ ಹಾಲನ್ನು ನಮ್ಮ ಒಕ್ಕೂಟಕ್ಕೆ ಪೂರೈಸಿ. ಎಲ್ಲರೂ ಹೇಳ್ತಾ ಇರ್ತಾರೆ ನಮ್ಮ ಒಕ್ಕೂಟದ ಹಾಲು ತುಂಬಾ ಗುಣಮಟ್ಟದ ಹಾಲು ಅಂತ ಹೇಳಿ. ಅದನ್ನು ಕೂಡ ಹೆಚ್ಚಿನ ಗುಣಮಟ್ಟದ ಹಾಲನ್ನು ನಾವು ಹೊಸದುರ್ಗಕ್ಕೆ, ನಮ್ಮ ಹೊಸದುರ್ಗದಿಂದ ಶಿವಮೊಗ್ಗಕ್ಕೆ ಕಳಿಸೋಣ. ಜೊತೆಗೆ ನಮ್ಮ ನಂದಿನಿ ಅಂತ ಏನು ಇದೆಯೋ ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಬೆಳೆಸೋಣ. ನಂದಿನಿಯಿಂದ ನಾವು ಎಷ್ಟು ದೊಡ್ಡದಾಗಿ ಬೆಳೆಸ್ತೀವೋ ಅಷ್ಟು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ನಮ್ಮ ಹಾಲು ಬೇರೆ ಬೇರೆ ಯಾವುದೋ ಹಾಲುಗಳು ಮುಖ್ಯಸ್ಥರು ನಾವು ಸೇರಿ ಈ ಒಂದು ಸಂಘವನ್ನ ನಾನೇ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ವಿ. ಆ ಒಂದು ದೃಷ್ಟಿಯಿಂದ ಇವತ್ತು ಈ ಸಂಘ ಬಹಳ ಚಿಕ್ಕ ಹಳ್ಳಿ, ಎಷ್ಟು 100 ಮನೆ 90 ಮನೆಯವರು, ಆದರೂ ಮಿತಿ ಮೀರಿ
ಈ ಒಂದು ಉಪಕಸಬನ್ನ ಈ ಊರಿನ ರೈತರು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನದಾಗಿ ಈ ಸಂಘದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ ಆಶಾ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ CNCನೂ ನಾನು ಅವಾಗ ಇರಲಿಲ್ಲ, ಯಾರೋ ನಮ್ಮ ಮುರಳಿ ಅವರು ಹೇಳಿದಾಗ ಸ್ವಲ್ಪ ಬಹಳ ತೊಂದರೆ ಆಗಿತ್ತು. ಆ ಟೈಮಲ್ಲಿ ನಾನು ನಿರ್ದೇಶನ ಆಗಿರಲಿಲ್ಲ, ನಾನು ಅವಾಗ ಕೂತಿದ್ದೆ ಅಂತ. ಆ ಒಂದು ದೃಷ್ಟಿಯಿಂದ ಅವಾಗೇನೋ ಫಸ್ಟ್ ಒಂದು BMC ಆದಾಗ ಅಕ್ಕಪಕ್ಕ ಸೊಸೈಟಿಗಳು ಕಾಮನ್. ಯಾಕಂದರೆ ಈ BMC ಆದಾಗ ಸ್ವಲ್ಪ ಈ CCಗೂ ಮತ್ತು BMCಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. CCಯಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಇದ್ದು ನಡೆದೋಗುತ್ತೆ ಅನ್ನೋ ದೃಷ್ಟಿ ಇರುತ್ತೆ. ಆದರೆ BMC ಒಳಗೆ ಏನು ಮಾಡ್ತಾರೆ, ಭಾಳ ಬಿಗಿಯಾಗಿ ಹಾಲು ಉತ್ಪಾದನೆ ಮಾಡೋದು ಆಸೋದ್ರಿಂದ ಸ್ವಲ್ಪ ಬೇರೆ ಕ್ಲಸ್ಟರ್ ಸಂಘಗಳಿಗೆ ಅದು ಸ್ವಲ್ಪ ಇದಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವೇನು ನಮ್ಮ ಸಚಿವಣ್ಣ ಹೇಳಿದಾಗೆ ನಾವು ಇತ್ತೀಚಿನ ದಿನಗಳು ಬಂದಾಗ ಕ್ವಾಲಿಟಿ ಹೆಚ್ಚಿನ ಒತ್ತು ಕೊಟ್ಟು, ಏಕೆಂದರೆ ನಾವು ನೀವು ಎಷ್ಟೇ ಕ್ವಾಲಿಟಿ ಕೊಟ್ಟರು ನಾವು ಹೊರಗಡೆ ಮಾರಕ್ಕೆ ಅಷ್ಟೇ ಒಳ್ಳೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ಬಳ್ಳಾರಿಯವರು ಚಿತ್ರದುರ್ಗ ಹಾಲೇ ಬೇಡ ಅಂತಾರೆ. ಯಾಕೆಂದರೆ ಬಳ್ಳಾರಿಯಲ್ಲಿ ಹಾಲು ಕಡಿಮೆ ಆಗಿದೆ. ಈಗ ನಮ್ಮ ಶಿವಮೊಗ್ಗ ಕೂಡದಿಂದ ಹಾಲು ತಗೊಳ್ಬೇಕು ಅಂತಿದ್ದಾರೆ. ಆದರೂ ಚಿತ್ರದುರ್ಗದಲ್ಲಿ ಗುಣಮಟ್ಟದ ಹಾಲು ಕಡಿಮೆ ಇರುತ್ತೆ, ಹಾಗಾಗಿ ಚಿತ್ರದುರ್ಗ ಬೇಡ ಅಂತಾರೆ. ಆದರೆ ಹೊಸದುರ್ಗ ತಾಲೂಕು ಮಾತ್ರ ಭಾಳ ಉತ್ತಮವಾದ ಗುಣಮಟ್ಟದ ಹಾಲು ಮತ್ತು ಹಿರಿಯೂರು, ಹೊಸದುರ್ಗ ಮತ್ತು ಹಿರಿಯೂರು ಬಿಟ್ಟರೆ ಎಲ್ಲ ತಾಲೂಕುಗಳು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು 400 ಕಡಿಮೆ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಇವತ್ತು ಒಂದು ಸಂಘ ನಡೆಸ್ತಕ್ಕಂಥದ್ದೇ ಬಹಳ ಕಷ್ಟ. ಅಂಥ ಸಂದರ್ಭದಲ್ಲಿ ಇಲ್ಲಿ BMCಯನ್ನು ನಡೆಸಿ 2011ರಲ್ಲಿ ಪ್ರಾರಂಭವಾಗಿ 14 ವರ್ಷದಲ್ಲಿ ಸಂಘವನ್ನು BMC ಮಾಡಿ, BMCಯಿಂದ ನಮ್ಮ ಒಕ್ಕೂಟದಿಂದ 2 ಲಕ್ಷ ರೂಪಾಯಿ ಸಹಾಯಧನವನ್ನು ಪಡೆದು ಮೇಲ್ಚಾವಣಿಯನ್ನು ಅವರ ಸಂಘದ ವತಿಯಿಂದ ಉಳಿದನ್ನು ಬಳಸಿಕೊಂಡು ಇವತ್ತು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಮೇಲ್ಚಾವಣಿ, ಒಂದು ಕಚೇರಿ, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮತ್ತು ಏನಿಗೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಭೆಗಳು ನಡೆಸಲಿಕ್ಕೆ ಬಹಳ ಚೆನ್ನಾಗಿ ಕಟ್ಟಡವನ್ನು ಮಾಡಿದ್ದಾರೆ. ಈ ಸಂಘ ಹೊಸದುರ್ಗ ತಾಲೂಕಿನಲ್ಲಿ ಬೇರೆ ಸಂಘಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ಚೆನ್ನಾಗಿ ಬೆಳೆಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಅದೇ ರೀತಿ ಈ ನಮ್ಮ ಕಾರ್ಯದರ್ಶಿ ಎಲ್ಲ ಭಾಳ ಇದೆ. ಅವರು ಭಾಳ ಜವಾಬ್ದಾರಿಯಿಂದ ಹಾಗೂ ಅವರ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ತಾ, ಈ ಸಂಘ ಹೆಚ್ಚಿನದಾಗಿ ಚೆನ್ನಾಗಿ ಹಾಲು ಉತ್ಪಾದನೆ ಮಾಡ್ತಿದೆ. ಸುಮಾರು ದಿನಪ್ರತಿ 800 ಲೀಟರ್ ಹಾಲನ್ನು ಸಂಗ್ರಹಿಸುವುದು ಈ ಚಿಕ್ಕೂರು ಒಂದು ದೊಡ್ಡ ಸಾಧನೆ ಸರಿ. ಅದರ ಜೊತೆಗೆ ಈ ಸುತ್ತಮುತ್ತಲ ಗ್ರಾಮಗಳ ರೈತರು ಸಹ ಹಾಲನ್ನು ತಂದು ಇಲ್ಲಿ ಸಂಗ್ರಹಣೆ ಮಾಡಿದ BMC ಒಳ್ಳೆ ಭಾಳ ಹಳೆಯ BMCಯಲ್ಲಿ ಉತ್ತಮ ಹೆಸರು ಪಡೆಯುತ್ತಾ ಹೋಗುತ್ತಿದೆ. ಇವತ್ತು ನಾವು ಗ್ರಾಮೀಣ ಜನರಿಗೆ ಏನಾದರೂ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಅವರು ಆದಾಯವನ್ನು ದ್ವಿಗುಣ ಮಾಡಬೇಕು, ಅವರಿಗೆ ನಿರಂತರವಾಗಿ ಆದಾಯ ಮೂಲಗಳನ್ನು ನಾವು ಮಾಡಿಕೊಡಬೇಕು ಅಂದರೆ ಖಂಡಿತವಾಗಿಯೂ ಹೈನುಗಾರಿಕೆ ಈಗ ಸಾಧ್ಯ. ಇವತ್ತು ಈ ಹಿಂದೆ ಇದ್ದಂಥ ಹೈನುಗಾರಿಕೆ ಒಕ್ಕೂಟ ಸುಧಾರಣೆ ಇತ್ತು, ಇವತ್ತು ಒಕ್ಕೂಟ ಸುಧಾರಿಲ್ಲ. ಯಾಕೆಂದರೆ ಇವತ್ತೆಲ್ಲ ಜಮೀನು ಹಿಡುವಳಿಗಳು ಕೂಡ ಭಾಳಷ್ಟು ಕಡಿಮೆ ಇದೆ. ಮುಂದೆ ಇದರಿಂದ ಜೀವನ ಮಾಡ್ತಕ್ಕಂಥದ್ದು ಕಷ್ಟ. ಈಗ ಹಾಗಾಗಿ ರೈತರು ಇವತ್ತು ಅನಿವಾರ್ಯ ಇವತ್ತು ಹೈನುಗಾರಿಕೆ ಮೇಲೆ ಅವಲಂಬನೆ ಆಗಿದೆ. ಇವತ್ತು ಹೈನುಗಾರಿಕೆ ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಬರೀ ನಾವೇನು ಮನೆ ಬಳಕೆಗೆ ಇಂತಹ ಉತ್ಪಾದನಾ ಮಟ್ಟದಲ್ಲಿ ಆ ಮಟ್ಟಕ್ಕೆ ಅಷ್ಟೇ ನಿಂತಿಲ್ಲ, ಇವತ್ತು ಅದು ಜೀವನ ಕೂಡ ಆಗಿದೆ. ಅದರಿಂದಾಗಿ ಬರ್ತಕ್ಕಂಥ ಆದಾಯದಿಂದ ಲಕ್ಷಾಂತರ ಜನರ, ಗ್ರಾಮೀಣ ಜನರ ಆರ್ಥಿಕ ಮಟ್ಟ ಸುಧಾರಣೆಯಾಗಿದೆ. ಇದರಿಂದ ಜೀವನ ನಿರ್ವಹಣೆ ಕೂಡ ಆಗ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಕ್ಕೂಟ ಸತತವಾಗಿ ಹಾಲು ಉತ್ಪಾದಕರಿಗೆ ನಾವು ಶ್ರೇಯಸ್ಸನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು, ಸಂಘಗಳ ಅಭಿವೃದ್ಧಿ ಆಗಬೇಕು, ಒಕ್ಕೂಟ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿದೆ. ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಇವತ್ತು ನಮಗೆ ಅತಿ ಹೆಚ್ಚು ಸಂಘಗಳನ್ನು ಮಾಡಲಿಕ್ಕೆ ಇವತ್ತು ಹೊಸದುರ್ಗದಿಂದ ಬೇಡಿಕೆ ಬರ್ತಾ ಇದೆ. ಬಹಳಷ್ಟು ಸಂಘಗಳು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲೆಲ್ಲಿ ನಮಗೆ ಬೇಡಿಕೆಗಳು ನಮಗೆ ಸಂಘಗಳು ಬೇಕು ಅಂತ ಕೇಳ್ತಾ ಇದ್ದಾರೆ, ಎಲ್ಲ ಕಡೆ ನಾವು ಹೊಸ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದ್ದೇವೆ. ಇವತ್ತು ಇದೇ ಗ್ರಾಮದಲ್ಲಿ ಶುದ್ಧ ಹಾಲು ಉತ್ಪಾದನೆ ಹೇಳಿ ಇವತ್ತು BMC ಕೂಡ ಘಟ್ಟದ BMC ಘಟಕ ಮಾಡಿದ್ದೇವೆ ಆಗ್ತದೆ.
ಬಹಳ ಚೆನ್ನಾಗಿ ವ್ಯವಸ್ಥೆ ಸಂಘ ನಡ್ಕೊಂಡು ಹೋಗ್ತಾ ಇದೆ. ಅತ್ಯಂತ ಆದರ್ಶವಾಗಿ ಸಂಘದ ವ್ಯವಸ್ಥೆ ನಡೀತಾ ಇರೋದ್ರಿಂದ ಇವತ್ತು ಸಂಘ ಅಭಿವೃದ್ಧಿ ಆಗ್ತಾ ಇದೆ. ಅದರಿಂದಾಗಿ ಇವತ್ತು ಅತ್ಯಲ್ಪವಾಗಿ ಕೇವಲ 14 ವರ್ಷದಲ್ಲಿ ಸಂಘದ ಕಟ್ಟಡ ಆಗಿದೆ, BMC ಆಗಿದೆ. ಇವತ್ತು ಒಂದು ಸುಸಜ್ಜಿತವಾದ ಸಭಾಭವನವನ್ನು ಕೂಡ ನಿರ್ಮಾಣ ಮಾಡ್ತಾ ಈ ಒಂದು ಸಂಘದಲ್ಲಿ ಈ ಬೆಳವಣಿಗೆ ನಿಜವಾಗ್ಲೂ ಒಂದು ಖುಷಿ ತರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಎಲ್ಲ ಈ ಡೈರೆಕ್ಟರ್ ಪರಿಶ್ರಮದಿಂದ ಇಷ್ಟೊಂದು ಡೆವಲಪ್ಮೆಂಟ್ಗಳು ಆಗಿರೋ ಕಾರಣ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತರೋತ್ತರವಾಗಿ ಈ ಸಂಘ ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಈ ಒಂದು ಇದರಿಂದ ಯಾಕೆಂದ್ರೆ ನನಗೆ ಹೇಳಿದಂಗೆ ಈ 95 ಸೊಸೈಟಿಯಿಂದ 35,000 ಲೀಟರ್ ಹಾಲು ಇವತ್ತು ಉತ್ಪಾದನೆ ಆಗ್ತಾ ಇದೆ. ಹೆಚ್ಚೆಚ್ಚು ಸಂಘಗಳು ಗ್ರಾಮದಲ್ಲಿ ಆಗೋ ಬಗ್ಗೆ ನಮಗೆ ಅದಕ್ಕೆ ಒಕ್ಕೂಟಕ್ಕೆ ಬರ್ತಾ ಇದೆ ಅಂತ ನಾನು ತಿಳಿದೆ. ಸೊ ಹಾಗಾಗಿ ಒಳ್ಳೆಯ ಗುಣಮಟ್ಟನೂ ಸಹ ಇದೆ. ಸೊ ಅದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಂಘ ಮಹನೀಯರ ಫೋಟೋ ಅನಾವರಣ ಮತ್ತು ಸಂಘದ ಸದಸ್ಯ ಹಾಲು ಉತ್ಪಾದಕರ ಪುತ್ರಿ ಇದೀಗ ವೈದ್ಯಕೀಯ ಶಿಕ್ಷಣದ ವ್ಯಾಸಂಗ ಮುಗಿಸಿ ಸ್ನಾತಕೋತ್ತರ ಪದವಿ ಶಿಕ್ಷಣಕ್ಕೆ ಸೇರ್ಪಡೆಗೊಂಡಿರುವ ಡಾಕ್ಟರ್ ಪ್ರಿಯದರ್ಶಿನಿ ಮುರುಗೇಶ್ ಅವರಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಪ್ರಿಯದರ್ಶಿನಿ ಮುರುಗೇಶ್ ಅವರು ಸಹಕಾರ ಸಂಘದ ಸೇವೆಯನ್ನು ಸ್ಮರಿಸಿದರು. ಆ ಆಸೆಗೆ ಒಂದು ಇದನ್ನು ಮಾಡಿದ್ರು ಯಾರಿದ್ದಾರೆ ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಸಲ ಕೆಲಸದ ದುಡ್ಡಿಂದ ನಾನು ಮೆಸ್ಬಿಲ್ ಕಟ್ಟಿದ್ದೀನಿ, ಫೀ ಕಟ್ಟಿದ್ದೀನಿ. ಸೊ ದಟ್ ನಾನು ತುಂಬ ಗ್ರೇಟ್ಫುಲ್ ಇದ್ದೀನಿ. ಮತ್ತು ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಹಿಯರ್. ಮತ್ತು ಹಲವು ಗಣ್ಯರಿಗೆ ಸಹಕಾರ ಸಂಘದ ವತಿಯಿಂದ ಗೌರವ ಸಮರ್ಪಿಸಲಾಯಿತು. ಯಶಸ್ವಿಯಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವನಜಾಕ್ಷಮ್ಮ, ಶಿಮುಲ್ ವ್ಯವಸ್ಥಾಪಕ ನಿರ್ದೇಶಕರಾದ SG ಶೇಖರ್, ನಿವೃತ್ತ ವ್ಯವಸ್ಥಾಪಕರಾದ KR ಮುರಳೀಧರ್, ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮುಕುಂದ ನಾಯ್ಕ, ವಿಸ್ತರಣಾಧಿಕಾರಿಗಳಾದ B ರವಿಚಂದ್ರ, ಸ್ಥಳೀಯ ಸಹಕಾರ ಸಂಘದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ TH ರಮೇಶ್, ನಿರ್ದೇಶಕರಾದ BC ಈಶ್ವರಯ್ಯ, TO ಶೇಖರಪ್ಪ, SC ರಾಮಲಿಂಗಪ್ಪ, G ಮಹೇಶ್ವರಪ್ಪ, ರಾಜಪ್ಪ, TJ ಮಂಜುನಾಥ್, MJ ಶೀಲಾ, MS ಭಾರತಿ, ಕವಿತಾ ಶಿವಕುಮಾರ್, ಮಂಗಳಮ್ಮ ಹಾಗೂ ಸಿಬ್ಬಂದಿ ವರ್ಗದವರಾದ ಆಶಾ ನಾಗರಾಜ್, TV ರೇವಣ್ಣ, ಶಂಕರಪ್ಪ, R ವಿಶ್ವನಾಥ್ ಮತ್ತು ಕ್ಲಸ್ಟರ್ ಸಂಘದ ಸಿಬ್ಬಂದಿಗಳು ಮತ್ತು ಸಹಕಾರ ಸಂಘದ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಜಿವಿ ಟಿವಿ ಇದು ನಿಮ್ಮ